ವಿದ್ಯಾರ್ಥಿಗಳೇ, ಇದು ಪ್ರಾಬಬಿಲಿಟಿಯ 5ನೇ ಅರ್ಧ ಗಂಟೆಯ ವಿಡಿಯೋ. ಈಗಾಗಲೇ 4 ವಿಡಿಯೋಗಳು ಅರ್ಧ ಗಂಟೆದು ಮುಗಿದಿದೆ. ಇದು ಕಡೆಯ ಕಂಟೆಂಟ್. ವಿದ್ಯಾರ್ಥಿಗಳೇ, ನಾನು ಬಾಬು, ಮ್ಯಾಥಮೆಟಿಕ್ಸ್ ಟೀಚರ್. ಇವನು ನನ್ನ ಆತ್ಮೀಯ ವಿದ್ಯಾರ್ಥಿ ಉದಯ್ ಅಂತ ಹೇಳಿ. ಈ ಕಡೆಯ 5-6 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಈ ಪ್ರಶ್ನೆಯನ್ನು ಉದಯ್ ಓದುವ ಮೂಲಕ ಪ್ರಾರಂಭ ಮಾಡ್ತಾನೆ. ಉಳಿದ ವಿಡಿಯೋಗಳ ಲಿಂಕ್ಸು ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ರಿಕ್ವೆಸ್ಟ್ ಕಳಿಸಿದ್ರೆ ಕಳಿಸ್ಕೊಡ್ತೀನಿ. ಯೂಶಲಿ ಪ್ಲೇ ಲಿಸ್ಟಲ್ಲಿ ಇರ್ತದೆ. ಇರಲಿ, ಉದಯ್ ಕ್ವಶನ್ ಓದು. In a bolt factory, machines A, B and C manufactures respectively 25%, 35% and 40% of the total bolts. Of their output, 5, 4 and 2% are respectively defective bolts. A bolt is drawn at random from the product. What is the probability that the bolt drawn is defective? ಈಗ ಒಂದು ಫ್ಯಾಕ್ಟ್ರಿ ಇದೆ. ಫ್ಯಾಕ್ಟ್ರಿಯಲ್ಲಿ 3 ಯೂನಿಟ್ಸ್ ಇದೆ. ಏನು? 3 ಮೆಷಿನ್ಸು. ಮಷಿನ್ ಎ, ಮಷಿನ್ ಬಿ, ಮಷಿನ್ ಸಿ. ಮಷಿನ್ ಎನಲ್ಲಿ 25% ಬೋಲ್ಟ್ ಡಿಫೆಕ್ಟಿವ್ ಅಂತೆ. 25% ಬೋಲ್ಟನ್ನು ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ. ಮಷಿನ್ ಬಿನಲ್ಲಿ 35% ಮ್ಯಾನುಫ್ಯಾಕ್ಚರ್ ಅಂತೆ. ಮೆಷಿನ್ ಸಿನಲ್ಲಿ 40% ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ. 3 ಮೆಷಿನಲ್ಲಿ 100% ಬೋಲ್ಟ್ಸನ್ನು ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. 25% ಪ್ಲಸ್ 35% ಪ್ಲಸ್ 40% ಅಂದರೆ 60% ಮುಗೀತು ಅಲ್ಲಿಗೆ. ಸರಿ, 100% ಮುಗೀತು ಅಲ್ವಾ? 25, 35, 60, 60 ಪ್ಲಸ್ 40, 100% ಬೋಲ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ಮಷಿನ್ ಏನಲ್ಲಿ ನಿಮಗೆ 5% ಬೋಲ್ಟ್ಸು ಡಿಫೆಕ್ಟಿವ್ ಅಂತೆ. ಮಷಿನ್ ಬಿನಲ್ಲಿ 4%, ಮಷಿನ್ ಸಿನಲ್ಲಿ 2% ಬೋಲ್ಟ್ಸು ಡಿಫೆಕ್ಟಿವ್ ಆಗಿರ್ತದಂತೆ. ಯಾರೋ ಒಬ್ಬ ಬಂದನಂತೆ, ಯಾವುದೋ ಒಂದು ಬೋಲ್ಟನ್ನು ತಗೊಂಡಂತೆ, ಅದನ್ನು ನೋಡಿದಂತೆ, ನೋಡಿದಾಗ ಡಿಫೆಕ್ಟಿವ್ ಅಂತೆ. ಈಗ ಪ್ರಶ್ನೆ ಏನಪ್ಪ ಅಂದರೆ, ಆ ಡಿಫೆಕ್ಟಿವ್ ಆಗೋ ಪ್ರಾಬಬಿಲಿಟಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಮಷಿನ್ದು ಒಂದೊಂದು ಲೆವೆಲಲ್ಲಿ ಡಿಫೆಕ್ಟಿವ್, ಒಂದು ಲೆವೆಲಲ್ಲಿ ಮ್ಯಾನುಫ್ಯಾಕ್ಚರಿಂಗ್. ಮಷಿನ್ಗೆ 25% ಬೋಲ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತದೆ, ಅದರಲ್ಲಿ 5% ಡಿಫೆಕ್ಟಿವ್. ಸೊ ಒಂದು ಮಷಿನ್ ಎ ಅನ್ನು ಚೂಸ್ ಮಾಡೋ ಚಾನ್ಸು ಇಟ್ ಈಸ್ ನಾಟ್ 1/3, 25%. ಅಂದರೆ 25/100 ಅಂದರೆ 1/4 ಅಪ್ರಾಕ್ಸಿ, ಎಕ್ಸಾಕ್ಟ್ಲಿ 1/4. ಅದನ್ನು ಚೂಸ್ ಮಾಡಿದಾಗ ನಮಗೆ ಬರುವಂಥ ಡಿಫೆಕ್ಟಿವ್ ಬೋಲ್ಟು 5%. ಸೊ ಪ್ರಾಬಬಿಲಿಟಿ ಆಫ್ ಚೂಸಿಂಗ್ ಮಷಿನ್ ಎ ಆ್ಯಂಡ್ ಇಟ್ಸ್ ಡಿಫೆಕ್ಟಿವ್ ಪ್ಲಸ್ ಪ್ರಾಬಬಿಲಿಟಿ ಆಫ್ ಚೂಸಿಂಗ್ ಮಷಿನ್ ಬಿ ಆ್ಯಂಡ್ ದ ಡಿಫೆಕ್ಟಿವ್ ಬೋಲ್ಟ್, ಪ್ರಾಬಬಿಲಿಟಿ ಆಫ್ ಸಿ ಲೈಕ್ ಚೂಸಿಂಗ್ ಮಷಿನ್ ಸಿ ಆ್ಯಂಡ್ ಇಟ್ಸ್ ಡಿಫೆಕ್ಟಿವ್ ಬೋಲ್ಟ್. ದಿಸ್ ಈಸ್ ದಿ ಆ್ಯಕ್ಚುಯಲ್ ಪ್ರಾಬಬಿಲಿಟಿ, ರಿಕ್ವೈರ್ಡ್ ಪ್ರಾಬಬಿಲಿಟಿ. ಸೊ ಬರ್ಕೊಂಡು ಹೋಗೋಣ. ನೋಡಪ್ಪ, ಪಿ ಆಫ್ choosing A machine and defective bolt from machine A are probability of choosing B machine and defective bolt of B machine, correct? Yes, sir. Or probability of choosing C machine and defective bolt. Actually, choosing A machine, B machine, C machine alla. To be more precise, probability of the bolts manufactured by machine A, idu A, idu B andre machine B, idu C andre machine C. So 25/100 hauda? Yes. A, P of A andre 25/100. DA anta ಹೇಳಿದ್ರೆ defective in A machine, Yes, 5/100 hauda? Yes, sir. Or 35/100 into 4/100. ಯಾಕಂದರೆ B ಅಂದರೆ 35. Sir. ಅಂದರೆ ಪಿ ಆಫ್ ಡಿಫೆಕ್ಟಿವ್ ಬಿ ಅಂದರೆ 4. Yes, sir. ಸಿ ಅಂತ ಹೇಳಿದ್ರೆ 40 ಹೌದಾನೆ? Yes, sir. by 100 ಇಂಟು ಡಿ ಸಿ ಅಂತ ಹೇಳಿದ್ರೆ 2/100. 2/100. 125, 35 ಇಂಟು 4 ಎಷ್ಟಾಯಿತು? 140. Yes. ಹೌದಾನೆ? 35 70, 140, ಕರೆಕ್ಟ್. 140 ಪ್ಲಸ್ 80, 345, ಕರೆಕ್ಟ್. Yes, sir. ಡಿವೈಡೆಡ್ ಬೈ 1 ಫಾರ್ವರ್ಡ್ ಬೈ 4 zeros. 100 ಇಂಟು 100 ತಾನೆ? 2, 4, 10,000. ಸೊ 1, 2, 3, 4 ಅಂದರೆ 0.0345. 4 ಡಾಟ್ ತಾನೆ? Yes, sir. ನಾ ಡಾಟ್ ಆದ್ಮೇಲೆ 4 ಪಾಯಿಂಟ್. 0.0345 ಇದೆಯಾ ಗುರು? Yes, ಆಪ್ಷನ್ ಡಿ ನಲ್ಲಿದೆ. ಸೊ ಪ್ರಾಬಬಿಲಿಟಿ ಆಫ್
choosing or probability of getting a defective bolt is 345 out of 10,000. ಅರ್ಥ ಆಯ್ತಪ್ಪ? Yes, sir. Bag 1 contains 3 red, 4 black and 3 white balls. And bag 2 contains 2 red, 5 black and 2 white balls. One ball is transferred from bag 1 to bag 2 and then a ball is drawn from bag 2. The ball so drawn is found to be black in color. Then the probability that the transferred ball is red is. Bag 1 contains 3 red, 4 black and 3 white balls. ಬರೆಯೋಣ. Yes, sir. ಬ್ಯಾಗ್ 1 ಅಲ್ಲಿ 3 ರೆಡ್ ಇದೆ, ಹೌದಾ? Sir. 4 ಬ್ಲ್ಯಾಕ್ ಇದೆ, 3 ವೈಟ್ ಬಾಲ್ ಇದೆ. ಇದು ಬ್ಯಾಗ್ 1 ಕಂಡೀಷನ್, ರೈಟ್? ಬ್ಯಾಗ್ 2 ಕಂಡೀಷನ್ 2 ರೆಡ್, 5 ಬ್ಲ್ಯಾಕ್ ಅಂಡ್ 3 ವೈಟ್ ಬಾಲ್. ಅಂದ್ರೆ 2 ರೆಡ್, 5 ಬ್ಲ್ಯಾಕ್ and 2 white balls. Okay na? One ball is transferred from bag 1 to bag 2, then a ball is drawn from bag 2. ಯಾವುದೋ ಒಂದು ಮೊದಲನೇ ಬ್ಯಾಗಿಂದ ಯಾವುದೋ ಒಂದು ಬಾಲ್ ಅನ್ನ ಸೆಕೆಂಡ್ ಬ್ಯಾಗ್ಗೆ ಟ್ರಾನ್ಸ್ಫರ್ ಮಾಡಿದ್ರಂತೆ. ದ ಬಾಲ್ ಈಸ್ ಸೋ ಡ್ರಾನ್, ಮತ್ತೆ ನೋಡು, ಟ್ರಾನ್ಸ್ಫರ್ ಮಾಡಿದ್ಮೇಲೆ ಬಾಲ್ ಈಸ್ ಡ್ರಾನ್ ಫ್ರಮ್ ಸೆಕೆಂಡ್ ಬ್ಯಾಗ್, ಎರಡನೇ ಬ್ಯಾಗಿಂದ ಒಂದು ಬಾಲ್ ಅನ್ನ ತೆಗೆದು. ಬಾಲ್ ಈಸ್ ಸೋ ಡ್ರಾನ್ ಈಸ್ ಫೌಂಡ್ ಟು ಬಿ ಬ್ಲ್ಯಾಕ್. ಡ್ರಾ ಮಾಡಿದ್ ಬ್ಲ್ಯಾಕ್ ಅಂತೆ. ದೆನ್ ದ ಪ್ರಾಬಬಿಲಿಟಿ ದ ಟ್ರಾನ್ಸ್ಫರ್ಡ್ ಬಾಲ್ ಈಸ್ ರೆಡ್. ಎರಡನೇ ಬಾಲು ಬ್ಲ್ಯಾಕ್ ಅಂತೆ, ರೈಟ್? ಸೊ ಆಮೇಲೆ ಟ್ರಾನ್ಸ್ಫರ್ ಮಾಡಿರೋದು ರೆಡ್ ಹೆಂಗೆ ಅಂತ ಹೇಳ್ತಾ ಇದ್ದಾರೆ. ಫೈನ್, ಈ ಕೇಸ್ಗಳು ತಗೋಣ. ಈಗ ಮೊದಲನೇದ್ರಿಂದ ನೋಡಪ್ಪ, ರೆಡ್ ಟ್ರಾನ್ಸ್ಫರ್ ಮಾಡ್ತೀವಿ ಫಸ್ಟ್. ರೆಡ್ ಟ್ರಾನ್ಸ್ಫರ್ ಮಾಡ್ತೀವಿ, ಬ್ಲ್ಯಾಕ್ ಅನ್ನ ಡ್ರಾ ಮಾಡ್ತೀವಿ. ಬರೀ ರೆಡ್ ಯಾಕೆ? ನೆಕ್ಸ್ಟ್ ಬ್ಲ್ಯಾಕ್ ಅನ್ನ ಕೂಡ ಟ್ರಾನ್ಸ್ಫರ್ ಮಾಡಿ ಬ್ಲ್ಯಾಕ್ ಅನ್ನ ಡ್ರಾ ಮಾಡಿರ್ಬೋದು. ಇದು ಟ್ರಾನ್ಸ್ಫರ್ಡ್, ಇದು ಡ್ರಾನ್. ಅಂದ್ರೆ ಮೊದಲನೇ ಬ್ಯಾಗಿಂದ ಎರಡನೇ ಬ್ಯಾಗ್ ಟರ್ನ್ ಮಾಡ್ತಿರೋದು. ಬ್ಯಾಗ್ 1, ಇದು ಬ್ಯಾಗ್ 2. ಬ್ಯಾಗ್ 2 ಹೊಸ ಕೇಸ್ ಇದು, ಆಯ್ತಾ? ಮೂರನೇದು ವೈಟ್ ಅನ್ನ ಟ್ರಾನ್ಸ್ಫರ್ ಮಾಡಿ ಬ್ಲ್ಯಾಕ್ ಅನ್ನ ಡ್ರಾ ಮಾಡಿರ್ಬೋದು. ಆದ್ರೆ ನಮಗೆ ಫೇವರಬಲ್ ಯಾವ್ದಪ್ಪ ಅಂದ್ರೆ ರೆಡ್ ಟ್ರಾನ್ಸ್ಫರ್ ಮಾಡಿ ಬ್ಲ್ಯಾಕ್ ಅನ್ನ ಡ್ರಾ ಮಾಡಿರೋದು. ಇದೆರಡು ಅನ್ಫೇವರಬಲ್ ಇದೆ ಆಕ್ಚುಲಿ. ಫೇವರಬಲ್ ಡಿವೈಡೆಡ್ ಬೈ ಅನ್ಫೇವರಬಲ್. ಅರ್ಥ ಆಗ್ತಾ ಇದೆಯಾ? ಈಗ ರೆಡ್ ಎಷ್ಟಿದೆಯಪ್ಪ ಇಲ್ಲಿ? 3 ರೆಡ್ ಇದೆ, ರೈಟ್? 3 ರೆಡ್ ಅಲ್ಲಿ ಯಾವುದೋ ಒಂದು ರೆಡ್ ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಆಯ್ತಾ, ಬ್ಲ್ಯಾಕ್ ಏನಾದ್ರು ಇನ್ಕ್ರೀಸ್ ಆಗತ್ತಾ? ಆಗೋದಿಲ್ಲ, ಹೌದ್ ತಾನೆ? ಸೊ ಬ್ಲ್ಯಾಕ್ ಎಷ್ಟಿದೆ ಇಲ್ಲಿ? 5 ಇದೆ. ಅದನ್ನ ಬರ್ಕೊಂಬಿಡಿ. ನಾನಿಲ್ಲಿ ಪ್ರಾಬಬಿಲಿಟಿ ಬರೀತಾ ಇಲ್ಲ, ಬರೀ ನಂಬರ್ ಅಲ್ಲೇ ನಿಮ್ಗೆ ಆನ್ಸರ್ ಹೇಳ್ಕೊಡ್ತಾ ಇದ್ದೀನಿ. ರೆಡ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ವಿ 6, ಇದು ಫೇವರಬಲ್. ರೆಡ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಬ್ಲ್ಯಾಕ್ ಅಲ್ಲಿ ನಂಬರ್ ಆಫ್ ಬಾಲ್ಸ್ ಏನ್ ಜಾಸ್ತಿ ಆಗೋದಿಲ್ಲ. ಇರೋ ರೆಡ್ ಬಾಲ್ಗಳು 3, ಇರೋ ಬ್ಲ್ಯಾಕ್ ಬಾಲ್ 5 ಇಲ್ಲಿ ಎರಡನೇದ್ರಲ್ಲಿ. ಆದ್ರಿಂದ 3 into 5 ನ್ಯೂಮರೇಟರ್ ಬರ್ಕೊಂಡ್ಬಿಟ್ಟೆ. ಡಿನಾಮಿನೇಟರ್ ಅದೇ 3 into 5 ಫಸ್ಟ್ ಬರೆದು ಬಿಡ್ತೀನಿ. ಫೇವರಬಲ್ ಡಿವೈಡೆಡ್ ಬೈ ಫೇವರಬಲ್ ಪ್ಲಸ್ ಅನ್ಫೇವರಬಲ್. ಅನ್ಫೇವರಬಲ್ ನೋಡಿ, ಬ್ಲ್ಯಾಕ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಎಷ್ಟು ಬ್ಲ್ಯಾಕ್ ಇದೆ? 4 ಬ್ಲ್ಯಾಕ್ ಇದೆಯಾ? ಆಯ್ತು. ಟ್ರಾನ್ಸ್ಫರ್ ಮಾಡಿದಾಗ ಇಲ್ಲಿ ಎರಡನೇ ಸತಿ ಬ್ಲ್ಯಾಕ್ ಎಷ್ಟಿರುತ್ತೆ ಆಕ್ಚುಲಿ? ಇಲ್ಲಿ ನೋಡು, 2 6, 2 ರೆಡ್, 5 ಬ್ಲ್ಯಾಕ್, 2 ವೈಟ್ ಇತ್ತು. ಇಲ್ಲಿಂದ ಒಂದು ಬ್ಲ್ಯಾಕ್ ಬಾಲ್ ಅನ್ನ ಇಲ್ಲಿಗೆ ಹಾಕಿದ್ರೆ ಎಷ್ಟು ಬ್ಲ್ಯಾಕ್ ಬಾಲ್ ಆಗುತ್ತೆ ಹೊಸದಾಗಿ? 6 ಆಯ್ತು. 6 ಬರ್ಕೊಳ್ಳಿ. ಅಥವಾ ಮೂರನೇದು ವೈಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಎಷ್ಟು ವೈಟ್ ಇದೆ ಇಲ್ಲಿ? 3 ವೈಟ್ ಇದೆ. ಈ ವೈಟ್ ಅನ್ನ ಇಲ್ಲಿಗೆ ಹಾಕಿದಾಗ ಬ್ಲ್ಯಾಕ್ ಅಲ್ಲಿ ನಂಬರ್ ಆಫ್ ಬ್ಲ್ಯಾಕ್ಸ್ ಏನಾದ್ರು ಜಾಸ್ತಿ ಆಗುತ್ತಾ? ಆಗೋದಿಲ್ಲ. ಎಷ್ಟು ಬ್ಲ್ಯಾಕ್ ಇದೆ? 5 ಇದೆ. ಅದು ಹಾಗೆ ಇರುತ್ತೆ. ಇಷ್ಟ ಆನ್ಸರ್. 3 into 5 15 ಡಿವೈಡೆಡ್ ಬೈ, ಸೊ 15 ಪ್ಲಸ್ 15 30. ಈ 2 ಎಕ್ಸ್ಟ್ರೀಮ್ ಆಡ್ ಮಾಡ್ತಾ ಇದ್ದೀನಿ. 30 24 ಅಂದ್ರೆ 54. ಹೌದ್ ತಾನೆ? ಹೇಗೆ? 4 ಗುರು. 3 into 5 15. 18 ಐತ್ಲಿ 54. 18 3 54 ತಾನೆ? ಸೊ ದ ಆನ್ಸರ್ ಈಸ್ 5/18. ನಿಮಗೆ ಏನು ಎ ಇಂಟರ್ಸೆಕ್ಷನ್ ಬಿ ಏನು ಬರ್ಕೋಬೇಕಾಗಿಲ್ಲ, ಹಾಗೆ ನೋಡಿದ್ರೇ ಅರ್ಥ ಆಗುವಂಥದ್ದು ಇವೆಲ್ಲ.
ಓಕೆ ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇಲ್ಲಿ ಯಾವ ಪ್ರಾಬಬಿಲಿಟಿ ಇದು ಯೂಸ್ ಮಾಡಿದ್ರು, ದೊಡ್ಡ ದೊಡ್ಡ ಕಾನ್ಸೆಪ್ಟ್, ಬರೀ ಬೇಸಿಕ್ ಲಾಜಿಕ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಕ್ವೆಶನ್ ಓದ್ತಿಯಪ್ಪ. A pack of playing cards was found to be contain only 51 cards. If the first 13 cards which are examined are all the red, then the probability that the missing cards is black is. ಈಗ ಏನಾಯ್ತು ಗೊತ್ತಾ, ಒಟ್ಟು 52 ಕಾರ್ಡಲ್ಲಿ 51 ಕಾರ್ಡ್ ಇದೆಯಂತೆ. ಹಾಂ ಸರ್. ಅದಾದ್ಮೇಲೆ ಏನಾಯ್ತಂತೆ, ಈ 51 ಕಾರ್ಡ್ ತಗೊಂಡು ಎಣ್ಸಕ್ಕೆ ಶುರು ಮಾಡಿದ್ರು. 1 2 3 4 5 6 7 8 9 10 11 12 13. ಹಾಂ ಸರ್. ಈ ಫಸ್ಟ್ 13 ಕಾರ್ಡ್ಗಳು ಎಣಿಸಿದ್ದೆಲ್ಲ ರೆಡ್ಡೆ ಅಂತೆ. ಹಾಂ ಸರ್. ದ ಪ್ರಾಬಬಿಲಿಟಿ ದಟ್ ದ ಮಿಸ್ಸಿಂಗ್ ಕಾರ್ಡ್ ಈಸ್ ಬ್ಲ್ಯಾಕ್ ಅಂತೆ. ಓಕೆ ಸರ್. ಆಯಿತಾ? ನೋಡಿ, ಇವಾಗ ಈ 13 ಕಾರ್ಡನ್ನು ಎಣಿಸಿದ್ವಲ್ಲ, ಇದನ್ನು ಎತ್ತಿಟ್ಬಿಡಿ, ಆ ಕಡೆ ಎತ್ತಿಟ್ಬಿಡ್ತಾ ಇದ್ದೀನಿ. ಅದು ಬೇಡ ನಮಗೆ, ಯಾಕೆಂದರೆ ಈ 13 ಕಾರ್ಡ್ ತಗೊಂಬಿಟ್ಟಿದ್ದೀವಿ ಅಲ್ವಾ. ಹಾಂ ಸರ್. 51 ಕಾರ್ಡ್ ಇರಬೇಕಾಗಿತ್ತು. 13 ಕಾರ್ಡ್ ಎಣಿಸಿದ್ವಿ, 13 ತೆಗೆದಿಟ್ಬಿಟ್ಟಿದ್ವಿ. ಹಾಂ ಸರ್. ಇವಾಗ ನಮ್ಮ ಹತ್ರ ಇರೋದು 39 ಕಾರ್ಡ್ ಮಾತ್ರ. ಯಾವುದನ್ನು ಇವಾಗ ನಾನು ಎಣಿಸಿ ತೋರಿಸಿದೆ ಅದನ್ನು ಎತ್ತಿಟ್ಬಿಟ್ಟೆ, ಬೇಡ ನನಗೆ ಅದ್ರ ಸಾಹಸ ಬೇಡ. ನಮ್ಮ ಹತ್ರ ಉಳ್ಕೊಂಡಿರೋದೆಷ್ಟು? 39 ಕಾರ್ಡ್ ಇದೆ. ಆ್ಯಕ್ಚುಲಿ 51 ಇದೆ ಅಂತ ಹೇಳಿದ್ನಲ್ಲ, 52 ಅಂದ್ಕೊಂಬಿಡೋಣ. ಇನ್ನೊಂದ್ಸತಿ ಹೇಳ್ತೀನಿ, 52 ಕಾರ್ಡ್ ಇತ್ತು ಅಂತ ಅನ್ಕೊಳ್ಳಿ. ಇದೊಂದು 13 ಕಾರ್ಡು ಎಲ್ಲ ರೆಡ್ಡು. ಹಾಂ ಸರ್. ಆಯಿತಾ? ಯಾವುದೋ ಒಂದು ಕಳೆದೋಗಿತ್ತಂತೆ, ಆಮೇಲೆ 13 ಎಣಿಸಿದ್ರಂತೆ. ಎಣಿಸಿದಾಗ ಎಲ್ಲವೂ ರೆಡ್ ಇತ್ತಂತೆ. ಆ ರೆಡ್ ಇರೋದು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಎಸ್ ಸರ್. ಓಕೆ. ಸೊ ಪ್ರಾಬಬಿಲಿಟಿ ದ ಮಿಸ್ಸಿಂಗ್ ಕಾರ್ಡ್ ಈಸ್ ಬ್ಲ್ಯಾಕ್. ನೋಡಿ, ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಅಸ್ಯೂಮ್ ದಟ್ ಯು ಹ್ಯಾವ್ ಓನ್ಲಿ 39 ಕಾರ್ಡ್ಸ್. ಈ 39 ಕಾರ್ಡಲ್ಲಿ 13 ರೆಡ್ ತೆಗೆದುಬಿಟ್ಟ ಮೇಲೆ ಉಳ್ಕೊಂಡಿರೋ 39 ಕಾರ್ಡಲ್ಲಿ ಎಷ್ಟು ರೆಡ್ ಇರ್ತದೆ? 13 ರೆಡ್ ಇರಬೇಕು. ಹಾಂ ಸರ್. ಎಷ್ಟು ಬ್ಲ್ಯಾಕ್ ಇರ್ತದೆ? 26 ಬ್ಲ್ಯಾಕ್ ಇರಲೇಬೇಕು. ಹಾಂ ಸರ್. ಹೌದಲ್ವಾ? ಈ 39ರಲ್ಲಿ ಬ್ಲ್ಯಾಕ್ ಇರೋ ಚಾನ್ಸಸ್ ಎಷ್ಟಪ್ಪ ಅಂತ ಹೇಳಿದ್ರೆ 26 ಡಿವೈಡೆಡ್ ಬೈ 26 ಪ್ಲಸ್ 13. ಹಾಂ ಸರ್. ಹೌದು ತಾನೆ? ಹಾಂ ಸರ್. ಸೊ ದ ಆನ್ಸರ್ ಈಸ್ ವೆರಿ ವೆರಿ ಸಿಂಪಲ್. 26 ಡಿವೈಡೆಡ್ ಬೈ 26 ಪ್ಲಸ್ 13. ಹೌದು ತಾನೆ? ಹಾಂ ಸರ್. ಸೊ 26 ಡಿವೈಡೆಡ್ ಬೈ 39 2/3. ಇನ್ನೊಂದ್ಸತಿ ಹೇಳ್ಬೇಕಾ? ಹಾಂ ಸರ್. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ನೋಡೋದಕ್ಕೆ ಕಾಂಪ್ಲಿಕೇಟೆಡ್ ಆಗಿದೆ, ಬಹಳ ಸಿಂಪಲ್ ಕಾನ್ಸೆಪ್ಟ್. ನೋಡಿ, ಈ ಒಂದು ಪ್ಯಾಕನ್ನು ನಾನು ಡಿವೈಡಿಂಗ್ ಇಟ್ ಇಂಟು 2 ಡಿಫ್ರೆಂಟ್ ಪಾರ್ಟ್ಸ್. ಒನ್ ವಿತ್ 13 ಕಾರ್ಡ್ಸ್, 13 ಕಾರ್ಡು ಎಲ್ಲ ರೆಡ್ಡು ಎತ್ತಿಟ್ಬಿಟ್ಟಿದ್ದೀನಿ. ಇಲ್ಲಿ ನೀವು ನೋಡಿದ್ರೆ ಬ್ಲ್ಯಾಕು ಇದೆ, ರೆಡ್ಡು ಇದೆ, ಎಲ್ಲವೂ ಮಿಕ್ಸ್ ಆಗಿದೆ. ಈ 13 ಕಾರ್ಡನ್ನು ತೆಗೆದಿಟ್ಟ ಮೇಲೆ, ರೆಡ್ಡನ್ನು ತೆಗೆದಿಟ್ಟ ಮೇಲೆ ನನ್ನ ಹತ್ರ ಉಳ್ಕೊಂಡಿರೋದು 13 ರೆಡ್ ಕಾರ್ಡು, 26 ಬ್ಲ್ಯಾಕ್ ಕಾರ್ಡ್. ಹಾಂ ಸರ್. ಹೌದಲ್ವಾ? ಹಾಂ ಸರ್. ಇದರಲ್ಲಿ ಮಿಸ್ ಆಗಿರೋದು ಬ್ಲ್ಯಾಕ್ ಅಂತ ಅಂದರೆ ಹೌ ಮೆನಿ ಬ್ಲ್ಯಾಕ್ ಕಾರ್ಡ್ಸ್ ಆರ್ ದೇರ್? 26. ಯಾಕಂದರೆ ಒಂದು ಟಚ್ ಮಾಡಿಲ್ಲ. ಹಾಂ ಸರ್. ಟೋಟಲ್ ಕಾರ್ಡ್ಸ್ ಆರ್ ಹೌ ಮೆನಿ ಇರುತ್ತೆ? 39. 39. ಹೌದು ತಾನೆ? 26 ಇಸ್ ದ ಫೇವರಬಲ್ ಇವೆಂಟ್. ಕಳೆದೋಗಿರ್ಬೇಕಾಗಿದ್ದು 26ರಲ್ಲಿ ಒಂದು ಬ್ಲ್ಯಾಕು. ಹಾಂ ಸರ್. ಟೋಟಲ್ ಕಾರ್ಡು 26 ಪ್ಲಸ್ 19 13 39. ಸೊ 26 ಡಿವೈಡೆಡ್ ಬೈ 39 ಅಂದರೆ 2/3. ಇದಕ್ಕೆ ಬೇಸಿಕ್ ಲಾಜಿಕ್ಕೆ ಸಾಕು, ಯಾವ ಪ್ರಾಬಬಿಲಿಟಿನೂ ಬೇಡ. ಆಯಿತಾ? ಹಾಂ ಸರ್. ನಿಂಗೆ ಕಾರ್ಡ್ಸ್ ಬಗ್ಗೆ ತುಂಬ ಒಳ್ಳೆ ಇನ್ಫಾರ್ಮೇಷನ್ ಬೇಕಂದ್ರೆ ಏನು ಮಾಡಬೇಕಪ್ಪ? ಅದನ್ನು ಏನು ಆಟ ಆಡ್ತೀಯ? ನಾನು ಬರಲ್ಲ ಸರ್. ಬರಲ್ವ? ರಮ್ಮಿ ಸರ್ಕಲ್. ಕಣೋ, ನಾನು ರಮ್ಮಿ ಆಡಿದೆ, ಇಷ್ಟು ಗೆದ್ದೆ, ಇಷ್ಟು ಕಳ್ಕೊಂಡೆ. ಹೌದಾ? ಹೌದೌದು. ಎಲ್ಲ ಗೆದ್ದು ಎಲ್ಲ ಈ ದೇಶದಲ್ಲಿರೋ ಕುಬೇರೆಲ್ಲ ರಮ್ಮಿ ಸರ್ಕಲ್ ಆಡಿ ಕುಬೇರರಾಗಿರುತ್ತೆ. ನೋಡೋ, ವಿದ್ಯೆಗಿಂತ ಪ್ರಪಂಚದಲ್ಲಿ ಅತ್ಯಂತ ಒಳ್ಳೆಯ ವಸ್ತು ಯಾವುದೂ ಇಲ್ಲ. ಬೇರೆ ನೋಡು, ಒಬ್ಬ ವಿದ್ಯಾವಂತ ಸಕ್ಸಸ್ ಆಗದೇ ಇದ್ದರೂ ಕೂಡ ಕಡಿಮೆ ಸಕ್ಸಸ್ಸಲ್ಲಿ ಬದುಕ್ಬೋದು. ಆದರೆ ಒಬ್ಬ ಅವಿದ್ಯಾವಂತ ವಿದ್ಯೆಯನ್ನೇ ಕಲಿತಾನೆ, ಅದೃಷ್ಟವನ್ನೇ ನಂಬಿಕೊಂಡು ಯಾರೂ ಬದುಕೋಕೆ ಸಾಧ್ಯ ಇಲ್ಲ. ಆಯಿತಾ? ಅದನ್ನು ತಿಳ್ಕೊಳ್ಳಿ. ಮುಂದಿನ ಕ್ವೆಶ್ಚನ್ ಹೋಗೋಣ. A man is known to speak the truth 3 out of 5 times. He throws a die and reports that it is 1. Find the probability that it is actually 1. ಒಬ್ಬ ವ್ಯಕ್ತಿ ಇದಾನಂತೆ, ಅವನು 3 ಸತಿ ನಿಜ ಹೇಳಿದ್ರೆ 2 ಸತಿ ಸುಳ್ಳು ಹೇಳ್ತಾನೆ. ಕೇಳು, 3 out of 5 times. ಹೌದು ತಾನೆ? ಹಿ ಥ್ರೋಸ್ ಎ ಡೈ, ರಿಪೋರ್ಟ್ಸ್ ಇಟ್ ಆಸ್ 1. ಒಂದು ಡೈಯನ್ನು ಥ್ರೋ ಮಾಡ್ದ,
ಒಂದು ಡೈಯನ್ನು ಥ್ರೋ ಮಾಡ್ದ, ಏನೋ ಒಂದು ಬಂದಿದೆ, ಹಿ ರಿಪೋರ್ಟ್ಸ್ ಇಟ್ ಆಸ್ 1 ಬಂದ್ರು ಅದೇ ರಿಪೋರ್ಟ್ ಮಾಡ್ತಾನೆ, 2 ಬಂದ್ರು ಅದೇ ರಿಪೋರ್ಟ್ ಮಾಡ್ತಾನೆ, 3 ಬಂದ್ರು ಅದನ್ನು ರಿಪೋರ್ಟ್ ಮಾಡ್ತಾನೆ. ಓಕೆ ಸರ್. ಆಯ್ತಾ? ನೋಡು, 3 ಔಟ್ ಆಫ್ 5 ಟೈಮ್ಸ್ 3 ಸತಿ ನಿಜ ಹೇಳ್ತಾನೆ, 2 ಸತಿ ಸುಳ್ಳು ಹೇಳ್ತಾನೆ. ಹೌದಾ? ಎಸ್ ಸರ್. ಸೊ ಮತ್ತೆ ಅವನಿಗೆ 1 ಬಂದಿರೋ ಪ್ರಾಬಬಿಲಿಟಿ ಅಂದರೆ 1 ಬರೋದು 1 ಚಾನ್ಸ್ ಆದರೆ 1 ಬರದೇ ಇರೋದು ಇದೆಲ್ಲ ಬರೋದು 5 ಚಾನ್ಸ್. ಇದು 3 into 1 ಅನ್ನೋದೇನಿದೆ ಇದು ನಮ್ಮ ಫೇವರಬಲ್ ಇವೆಂಟ್ ಬಂದು ಕೂತ್ಕೊಂತು. ಹಾಂ ಸರ್. 3 into 1 ಫೇವರಬಲ್ ಇವೆಂಟು. ಹಾಂ ಸರ್. 3 ಸತಿ ನಿಜ ಹೇಳ್ತಾನೆ, ಹಾಂ ಸರ್. 1 ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 1 ಅನ್ನೋದು. ಎಸ್ ಸರ್. ರೈಟ್. ಸೊ ಇದು ಫೇವರೇಬಲ್ ಇವೆಂಟು. ಇದ್ರ ಜೊತೆಗೆ ಅನ್ಫೇವರೇಬಲ್ ಇವೆಂಟ್ ಏನಪ್ಪ ಅಂದರೆ 2 ಸತಿ ಸುಳ್ಳು ಹೇಳ್ತಾ ಇದ್ದಾನೆ. ಎಸ್ ಸರ್. ಆ್ಯಕ್ಚುಲಿ 5 ಸತಿ ಅವನಿಗೆ 1 ಬಂದಿದೆ ಅಂತ. ಆ್ಯಕ್ಚುಲಿ 1 ಬಂದಿಲ್ಲ, 2 ಬಂದಿರುತ್ತೆ ಅಥವಾ ಇನ್ಯಾವುದೋ ಬಂದಿರುತ್ತೆ, 6 ಬಂದಿರುತ್ತೆ, 5 ಬಂದಿರುತ್ತೆ. ಸೊ 3 into 1 by 3 into 1 plus 2 into 5 3 divided by 13. ಇದು ಬೇಯಿಸ್ ಥಿಯರಮ್ ಅನ್ನೋ ಒಂದು ಟಾಪಿಕ್ಕಿನ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ವೆಶ್ಚನ್. A man is known to speak the truth 3 out of 5 times. He throws a dice and reports that it is a number greater than 4. Find the probability that it is actually a number greater than 4. ಈಗ ಗ್ರೇಟರ್ ದೆನ್ 4 ಯಾವ ನಂಬರ್ಸ್ ಇದೆ? 5, 6 2 ನಂಬರ್ಸ್ ಇದೆ ಅಲ್ವಾ? ಹಾಂ ಸರ್. ಲೆಸ್ ದೆನ್ 4 ಎಷ್ಟು ನಂಬರ್ ಇದೆ? 4 ಇದೆ. ಅವನು ರಿಪೋರ್ಟ್ಸ್ ಇಟ್ ಎ ನಂಬರ್ ಗ್ರೇಟರ್ ದೆನ್ 4 ಅಂದರೆ ಫೇವರಬಲ್ ಕೇಸ್ಗೆ 2 ಇದೆ. ಹಾಂ ಸರ್. 3 ಟೈಮ್ಸ್ ಅವ್ನು ನಿಜ ಹೇಳ್ತಾನೆ. ನಾನು ಡೈರೆಕ್ಟಾಗಿ ಬರೀತಾ ಇದ್ದೀನಿ 3 into 2. ಹಾಂ ಸರ್. 3 ಸತಿ ನಿಜ ಹೇಳ್ತಾನೆ, 2 ನಮಗೆ ಫೇವರೇಬಲ್ ಇವೆಂಟ್ಸ್ ಇದೆ. 3 into 2 ಫೇವರಬಲ್. ಅವನು 2 ಸತಿ ಸುಳ್ಳು ಹೇಳ್ತಾನೆ, 5 ಆಗಿರೋದ್ರಿಂದ 3 5 minus 3 ಅಂದರೆ 2 ಸತಿ ಸುಳ್ಳು ಹೇಳ್ತಾನೆ. ಆ ಲೆಸ್ ದೆನ್ 4 4 ಇದೆ. 1 2 3 4. ಹಾಂ ಸರ್. ಲೆಸ್ ದೆನ್ ಇದು ಈಕ್ವಲ್ ಟು 4 ಇದು. ಲೆಸ್ ದೆನ್ 4 ಅಲ್ಲ, ಲೆಸ್ ದೆನ್ ಆರ್ ಈಕ್ವಲ್ ಟು 4 ಇದು. ಹಾಂ ಸರ್. ಆದ್ರಿಂದ 2 into 4 ಹೌದಾನೆ? ಹಾಂ. ಸೊ ಎಲ್ಲ ಕಡೆ 2 2 ಹೊಡೆದಾಕ್ ಕೊಡ್ಬೋದು, ಡುಮ್ಡಕ್ ಆಯಿತು. ಹಾಂ. 3/7 ಅರ್ಥ ಆಯ್ತಾ? ಹಾಂ ಸರ್. ಸೊ ನಿಮಗೆ ಬೇರೆ ಏನೆಲ್ಲ ಬೇಯಿಸ್ ಥಿಯರಮ್ದು ತುಂಬ ಏನೇನೋ ಕಾಂಪ್ಲಿಕೇಶನ್ಸ್ ಇರುತ್ತೆ. ಹಾಂ ಸರ್. ಏನು ಬೇಡ ಗುರು, ಇಷ್ಟು ಮಾತ್ರ ಮಾಡ್ಕೊಳ್ಳಿ. In a shop A, 30 tin pure ghee and 40 tin adulterated ghee are kept for sale, while in shop B, 50 tin pure ghee and 60 tin adulterated ghee are there. 1 tin of ghee is purchased from one of the shop randomly and it is found to be adulterated. Find the probability that it is purchased from shop B. ಭಾಳ ಸಿಂಪಲ್ ಕಾನ್ಸೆಪ್ಟ್ ಇದು. ಈ 30 40 50 60 ನಾನೊಂದು ಬೇರೆ ನಂಬರ್ಗಳಿಂದ ರಿಪ್ಲೇಸ್ ಮಾಡಿಬಿಡ್ತೀನಿ. ಎಲ್ಲದರಲ್ಲೂ 30ನಲ್ಲಿ 10 ತೆಗೆದುಬಿಡ್ತೀನಿ, 0 ತೆಗೆದುಬಿಡ್ತೀನಿ. 3 4 5 6 ಬರ್ಕೊಂಡೆ. ಆಯಿತಾ? 3 4 5 6 ಬರ್ಕೊಂಡೆ ಒಂದು ಕಡೆಯಿಂದ. 3 4 5 6 3 ಟಿನ್ ಪ್ಯೂರ್ ಗೀ. ಹೌದಾ? 40 ಟಿನ್ ಅಡಲ್ಟ್ರೇಟೆಡ್ ಅಂದರೆ ಗೊತ್ತೇನು? ಅಡಲ್ಟ್ ಆಗ್ಬಿಟ್ಟಿದೆ ಅಂತ. ಅಡಲ್ಟ್ ಆಗ್ಬಿಟ್ಟಿದ್ರೆ ಹಾಳಾಗ್ಬಿಟ್ಟಿದೆ ಅಂತ. ಹಂಗಲ್ಲ ಕಣಪ್ಪ. ಅಡಲ್ಟ್ರೇಟೆಡ್ ಅಂದರೆ ಬೇರೆ ಏನೋ ಮೀನಿಂಗ್ ಇರುತ್ತೆ ಇಂಗ್ಲೀಷು. ನಾನು ಚಿಕ್ಕವನಿದ್ದಾಗ ಅಡಲ್ಟ್ರೇಟೆಡ್ ಅಂದರೆ ಅದಕ್ಕೆ ವಯಸ್ಸಾಗ್ಬಿಟ್ಟಿದೆ, ಮಗು ಥರ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಇಂಗ್ಲೀಷ್ ಮೇಷ್ಟ್ರು ಯಾರಾದ್ರು ಕೇಳ್ಕೊಂಡ್ರೆ ಬೈತಾರೆ ನಮಗೆ, ಇವನೇನು ಹಿಂಗೆ ಹೇಳ್ಕೊಡ್ತಾನೆ ಅಂತ. ಆದರೂ ಬಿಡಿ, ನನಗೇನು ಬೇಜಾರಾಗಲ್ಲ, ಯಾಕೆಂದರೆ ಇಂಗ್ಲೀಷ್ ಈಸ್ ಎ ಫಾರಿನ್ ಲ್ಯಾಂಗ್ವೇಜ್. ಕನ್ನಡ ತಪ್ಪು ಮಾತಾಡಿದ್ರೆ ಬೇಜಾರಾಗ್ತದೆ. ಇಂಗ್ಲೀಷ್ ಹೋಗಲ್ಲ, ಯಾರ್ದೋ ಲ್ಯಾಂಗ್ವೇಜ್ ನಾನೇ ತಲೆ ಕೆಡಿಸ್ಕೊಟ್ಟೆ. ಇರಲಿ ಬಿಡು, ಫೈನ್. 3 4 5 6 ಬರ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲು. ಇಲ್ಲೂ ನೋಡು, 1 tin ghee ಈಸ್ ಪರ್ಚೇಸ್ಡ್ ಫ್ರಮ್ ಒನ್ ಆಫ್ ದಿ ಶಾಪ್. ಫೈಂಡ್ ದಿ ಪ್ರಾಬಬಿಲಿಟಿ ದಟ್ ಇಟ್ ಈಸ್ ಪರ್ಚೇಸ್ಡ್ ಫ್ರಮ್ ಶಾಪ್ ಬಿ. ಇಲ್ಲಿ ನೋಡು, ಇದು ಶಾಪ್ ಎ ಕಂಟೆಂಟು, ಇದು ಶಾಪ್ ಬಿ ಕಂಟೆಂಟು. ಎಸ್ ಸರ್. ಆಯಿತಾ? ಸೊ ಶಾಪ್ ಬಿನಲ್ಲಿ 60 tin ಆರ್ ಅಡಲ್ಟ್ರೇಟೆಡ್. ನಮಗೆ ಫೇವರಬಲ್ಲೇ ಅಡಲ್ಟ್ರೇಟೆಡ್ ಅಂತೆ. ಅದು ಶಾಪ್ ಬಿನಲ್ಲಿ ನೋಡು, ಅಡಲ್ಟ್ರೇಟೆಡ್ ಶಾಪ್ ಬಿ ಅಂದರೆ 6. ಹೌದಲ್ವಾ? ಎಸ್ ಸರ್. ಇದನ್ನು ಬರ್ಕೋ, ಆ ನಂಬರ್ ಬರ್ಕೋ, ಬ್ರಾಕೆಟ್ ಓಪನ್ ಮಾಡ್ಕೋ. ಇದೆರಡ್ರದ್ದು ಸಮೇಷನ್ ಏನಪ್ಪ? ಏನಲ್ಲಿರೋದು 3 + 4 7. ತಿರ್ಗಾ ಅದನ್ನೇ ಬರೀರಿ, 6 ಬರೀರಿ, 3 + 4 ಬರೀರಿ.
ಪ್ಲಸ್ ಬರೀರಿ ರೈಟ್. ಈ 4 ಬರ್ಕೊಳ್ಳಿ, Yes, sir. ಅಡಲ್ಟ್ರೇಟೆಡ್ ಫ್ರಮ್ ಅನ್ಫೇವರಬಲ್ ಶಾಪ್, ಓಕೆನಾ? ಸೊ 4 ಬರ್ಕೊಳ್ಳಿ, ಇದೆರಡರದ್ದು ಸಮೇಷನ್ ಬರೀರಿ 5 + 6, ಇಷ್ಟೇ ಆನ್ಸರ್, ಓಕೆನಾ? 6 × 7 ಡಿವೈಡೆಡ್ ಬೈ 6 × 7 ಪ್ಲಸ್ 4 × 11 21/43. ಅರ್ಥ ಆಗ್ತಾ ಇದೆಯಾ? ತುಂಬಾ ಸಿಂಪಲ್ ಕಾನ್ಸೆಪ್ಟ್ ಇದು ಟಿಪಿಕಲ್ ಬೇಯಿಸ್ ಥಿಯರಮ್ ಪ್ರಾಬ್ಲಮ್ ಏನೆ, ಅರ್ಥ ಆಯ್ತಾ? ಬಟ್ ದಿಸ್ ಇಸ್ ದ ಸಿಂಪ್ಲೆಸ್ಟ್ ವೇ ಆಫ್ ಡೂಯಿಂಗ್ ಇಟ್. ಸೊ ವಿ ಆರ್ ಗೋಯಿಂಗ್ ಟು ದ ಲಾಸ್ಟ್ ಕ್ವಶನ್ ಆಫ್ ದಿಸ್. 3 bags A, B, C contain 6 red, 4 black, 4 red, 6 black, and 5 red, 5 black balls respectively. One of the bags is selected at random and a ball is drawn from it. If the ball drawn is red, then find the probability that it is drawn from the first bag. ತುಂಬ ಸಿಂಪಲ್ ಗುರು. ಆ್ಯಕ್ಚುಲಿ ನಾವೇನು ಮಾಡ್ತೀವಿ, ಒನ್ ಆಫ್ ದಿ ಬ್ಯಾಗ್ಸ್ ಈಸ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್ ಅನ್ನುವಾಗ 1/3 ನ್ಯೂಮರೇಟರ್ ಬರೆದ್ರು, 1/3 1/3 1/3 ಡಿನಾಮಿನೇಟರ್ ಬರೆಯೋದ್ರಿಂದ ಆ ಬ್ಯಾಗ್ ಕಾನ್ಸೆಪ್ಟನ್ನ ಬಿಟ್ಬಿಡ್ತಾ ಇದ್ದೀನಿ. ನೋಡು, ಫಸ್ಟ್ರಲ್ಲಿ 6 ರೆಡ್ ಇತ್ತು, ಅದನ್ನ ಫೇವರಬಲ್ ಇವೆಂಟ್ ಅಂತ ಬರ್ಕೊಂಡ್ಬಿಡ್ತಾ ಇದ್ದೀನಿ. ಓಕೆ ಸರ್. ಯಾಕಂದ್ರೆ ಫಸ್ಟ್ ಬ್ಯಾಗ್ ಇದೆ ಫೇವರಬಲ್ ಇವೆಂಟು. ಸೆಕೆಂಡ್ ಬ್ಯಾಗಲ್ಲಿ ಎಷ್ಟು ರೆಡ್ ಇದೆ? 5 red. ಇಲ್ಲ 4 ರೆಡ್. 4 red. ಮೂರನೇ ಬ್ಯಾಗಲ್ಲಿ ಎಷ್ಟಿದೆ? 5 red. 5 ರೆಡ್. ಅಷ್ಟೇ ಗುರು. 6 + 4 + 5 ಬರೀರಿ. 6/15 2/5. Yes, sir. ತುಂಬ ಸಿಂಪಲ್ ಅನ್ನಿಸ್ತಾ? Yes, sir. ಯಾಕೆ ಸಿಂಪಲ್ ಅಂದರೆ ಇದು ದಿಸ್ ಇಸ್ ನಾಟ್ ಎ ಮ್ಯಾಜಿಕ್, ಇಟ್ಸ್ ಎ ವೆರಿ ಸಿಂಪಲ್ ಲಾಜಿಕ್. ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ 1/3 ಬರೀಬೇಕು, ಅದನ್ನು ತೆಗೆದುಬಿಟ್ಟೆ ಅಷ್ಟೇ. ಓಕೆ ಸರ್. ಡಿನಾಮಿನೇಟರ್ ಆ್ಯಕ್ಚುಲಿ ಕಾಮನ್ ಸೇಮೇ ಇರುತ್ತೆ, ಆದ್ದರಿಂದ ಡಿನಾಮಿನೇಟರ್ ತೆಗೆದುಬಿಟ್ಟು ಇನ್ನೇನಿಲ್ಲ. ಎನಿವೆ, ಸೊ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಒಂದು ಪ್ರಾಬಬಿಲಿಟಿಯ ಸರಿಸುಮಾರು ಎಷ್ಟು ಕ್ವಶನ್ ಅಪ್ಪ? 55 ಕ್ವಶನ್ಗಳನ್ನ ಪ್ರಾಬಬಿಲಿಟಿಯಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕೆಲವು ಕಾನ್ಸೆಪ್ಟ್ಗಳು ವಿಚಿತ್ರ ಅಂತ ಅನ್ನಿಸ್ತದೆ, ಇದೇನಪ್ಪ ಈ ಥರ ಅಂತ. ಹೌದು, ಯಾಕೆ ಅಂತ ಹೇಳಿದ್ರೆ ನಾನು ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ NCERT ಪುಸ್ತಕ ರೆಫರ್ ಮಾಡ್ತೀನಿ. ಈ ಪ್ರಾಬ್ಲಮ್ಗಳಿಗಿರುತ್ತಲ್ಲ, ಯಾವುದು ಮೆನಿ ಸೋಕಾಲ್ಡ್ ಟೆಕ್ಸ್ಟ್ ಬುಕ್ಗಳನ್ನು ರೆಫರ್ ಮಾಡೋದಿಲ್ಲ, ನನ್ನದೇ ಆದ ಮೆಥಡಲ್ಲಿ ಮಾಡಿರ್ತೀನಿ. ಹೀಗಾಗಿ ಇದು ಬೇರೆ ಕಡೆ ಟೆಸ್ಟ್ ಆಗಿಲ್ಲದೆ ಇರೋದ್ರಿಂದ ತಪ್ಪುಗಳಾಗಿರ್ಬಹುದೇನೋ. ಹಾಗೇನಾದರೂ ಆದರೆ ದಯಮಾಡಿ ನನ್ನನ್ನು ಕ್ಷಮಿಸಿ. ವಿದ್ಯಾರ್ಥಿಗಳೇ, ಇದು ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಇದೇ ರೀತಿಯ ಟ್ಯೂಷನ್ ಕ್ಲಾಸಸ್ಸನ್ನು ಮಲ್ಲೇಶ್ವರಂ, ಬೆಂಗಳೂರಲ್ಲಿ ಮಾಡ್ತೀವಿ. ನಿಮಗೆ ಈ ಥರದ ಪಾಠಗಳು ಉಪಯೋಗ ಆಗ್ತದೆ ಅಂದರೆ ಖಂಡಿತ ನೀವು ಇಲ್ಲಿಗೆ ಬಂದು ಟ್ಯೂಷನ್ಗೆ ಸೇರ್ಕೋಬೋದು. ಜೊತೆಗೆ ವಿದ್ಯಾರ್ಥಿಗಳೇ, ಇಲ್ಲಿ ಪಾಠ ಮಾಡ್ತಾ ಇರೋ ಉದ್ದೇಶ ನಿಮಗೆ ಸಂಪೂರ್ಣವಾಗಿ ಕಾನ್ಸೆಪ್ಟ್ಸನ್ನು ಕಲಿಸಬೇಕು. ಖಂಡಿತ ಡಿಸ್ಕಷನ್ಗಳಿಗೆ ಅವಕಾಶಗಳಿರ್ತದೆ. ನಿಮಗೆ ಬೇರೆ ಟಾಪಿಕ್ಗಳು ಅಂದರೆ ಬೇರೆ ಬೇರೆ ಚಾಪ್ಟರ್ಗಳದ್ದು, ಯಾವುದೇ ಚಾಪ್ಟರ್ದು ಬೇಕಿದ್ದರೂ ನೀವು ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾವು ಕಳಿಸ್ಕೊಡ್ತೀವಿ. ವಿದ್ಯಾರ್ಥಿಗಳೇ, ಪೋಷಕರೇ, ನಿಮಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ, ನಿಮ್ಮ ಪರೀಕ್ಷೆ ಸರಳವಾಗಿರಲಿ. ಮತ್ತು ನಿಮಗೆ ಏನಾದರೂ ಸಮಸ್ಯೆಗಳು ಬಂದರೆ ನೀವು ನಿಮ್ಮ ಕಾಲೇಜಿನ ಪ್ರಾಂಶುಪಾಲರು ಅಥವಾ ಉಪನ್ಯಾಸಕರನ್ನು ಕೇಳಿ. ಅಲ್ಲಿ ಎಲ್ಲೂ ಅರ್ಥ ಆಗ್ತಾ ಇಲ್ಲ ಅಥವಾ ಅಲ್ಲಿ ಅವ್ರನ್ನ ನೀವು ಭೇಟಿಯಾಗೋಕ್ಕಾಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಇಲ್ಲೊಂದು ನಂಬರ್ ಕೊಟ್ಟಿದ್ದೀನಿ, ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.